ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಜಮಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ, ಸೊ ನಿಮ್ಗಿಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಜೊತೆಗೆ 25-26ನೇ ಕಂತಿನ ಹಣ ಕುರಿತು 4,000 ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಪಡ್ಕೋಬೇಕು ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದೀರಲ್ವಾ, ಹೌದಾ 4,000 ಬರ್ತಿದೆಯಂತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2025ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. 24ನೇ ಕಂತಿನ ಹಣ ಅದಾದ್ಮೇಲೆ 2026ಗೆ ಹೊಸ ವರ್ಷಕ್ಕೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಸೊ ಆ ಒಂದು ಟೈಮಲ್ಲಿ ಸಾಕಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆಗ್ತಾರೆ, ಹೊಸ ವರ್ಷಕ್ಕೆ ಯಾವ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ. ಸೊ ಡಿಸೆಂಬರ್ ತಿಂಗಳಲ್ಲಿ ಏನ್ 24ನೇ ಕಂತಿನ ಹಣ ಜಮಾ ಮಾಡಿದ್ರು, ಅಲ್ಲಿ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 24ನೇ ಕಂತಿನ ಪೆಂಡಿಂಗ್ ಹಣ ಬಂದ್ಬಿಟ್ಟು ನಿಮ್ಗೆ ಜನವರಿ 1ಗೆ ಆದ್ರೆ ಹಣ ಬಿಡುಗಡೆ ಆದ್ರೆ ಮಾಡ್ತಾರೆ. ಆ ಟೈಮಲ್ಲಿ 25ನೇ ಕಂತಿನ ಹಣ ಆದ್ರೆ ಜಮಾ ಮಾಡಿಲ್ಲ. ಸೊ ಆಗಿದ್ರೆ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ 25ನೇ ಕಂತಿನ ಹಣ ಈ 15 ಜಿಲ್ಲೆಗಳಿಗೆ ಬಂದಿದೆ, ಈ 16 ಜಿಲ್ಲೆಗಳಿಗೆ ಬಂದಿದೆ, ಒಟ್ಟಿಗೆ 4,000 ಬಂದಿದೆ, 2,000 ಬಂದಿದೆ ಅಂತ ಹೇಳಿ. ಸೊ ಹಾಗಿದ್ರೆ 25ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಅಂತ ಅಂದ್ರೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗೂ ಸಹ 25ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಹಾಗಿದ್ರೆ ಯಾವಾಗ ಜಮಾ ಆಗುತ್ತೆ, ರೀಸನ್ ಏನು, ಯಾಕೆ ಜಮಾ ಆಗಿಲ್ಲ ಅಂತ ಹೇಳಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ 25ನೇ ಕಂತಿನ ಹಣ ನಿಮ್ಗೆ ಯಾಕೆ ಜಮಾ ಆಗಿಲ್ಲ, ಆಗಿದ್ರೆ ಯಾವಾಗ ಜಮಾ ಆಗ್ಬೇಕಿತ್ತು ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಎಲ್ರಿಗೂ ಸಹ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಜೊತೆಗೆ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ನಿಮ್ಗೆಲ್ಲ ಗೊತ್ತು 2025ರಲ್ಲಿ ಸಾಕಷ್ಟು ಸಲ ನಿಮಗೆ ಗೊತ್ತು, ಈ ಪ್ರತಿ ತಿಂಗಳಲ್ಲೂ ಯಾವ್ದಾದ್ರೂ ಒಂದು ಹಬ್ಬ ಇತ್ತು ಅಂತ ಅಂದ್ರೆ ಹಬ್ಬದ ಪ್ರಯುಕ್ತ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ, ದೀಪಾವಳಿ ಹಬ್ಬದ ಪ್ರಯುಕ್ತ, ದಸರಾ ಹಬ್ಬದ ಪ್ರಯುಕ್ತ, ಹೊಸ ವರ್ಷದ ಪ್ರಯುಕ್ತ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡ್ತಿದ್ರು. ಈ ಹೊಸ ವರ್ಷದಲ್ಲಿ ಬಂದ್ಬಿಟ್ಟು ಮೊದಲನೇ ಹಬ್ಬ ನಮಗ್ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ 2,000 ಹಣ ಜಮಾ ಮಾಡೇ ಮಾಡ್ತಾರೆ. 25ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದೇ ಬರುತ್ತೆ ಅಂತ ಹೇಳಿ ಎಲ್ಲರೂ ಸಹ ಅನ್ಕೊಂಡಿದ್ರು. ಜೊತೆಗೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 25ನೇ ಕಂತಿನ ಹಣ ಆದ್ರೆ ಜಮಾ ಆಗ್ಲಿಲ್ಲ. ಯಾಕೆ ಜಮಾ ಆಗಿಲ್ಲ ಅಂತ ಅಂದ್ರೆ ನೋಡಿ, ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ಒಂದು ಡಿಸ್ಕಷನ್ ಆದ್ರೆ ನಡೆಯುತ್ತೆ. ಕರ್ನಾಟಕದಲ್ಲಿ ಒಂದು ಆರ್ಟ್ ಟಾಪಿಕ್ ಆದ್ರೆ ಆಗುತ್ತೆ. ಏನು, ಈ ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ದಾರೆ, 2 ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಸಾಕಷ್ಟು ಮಾತುಕತೆ ನಡೆಯುತ್ತೆ, ವಾದ ವಿವಾದಗಳು ನಡೆಯುತ್ತೆ. ಎಲ್ಲ ಆದ್ಮೇಲೆ ಒಂದು ಕನ್ಫರ್ಮೇಶನ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಾರೆ. ಹೌದು, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ನಾವು ಜಮಾ ಮಾಡಿಲ್ಲ. ಸೊ ಅದನ್ನ ಬಂದ್ಬಿಟ್ಟು ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಅನ್ನ ಕಳಿಸ್ಕೊಟ್ಟಿದೀವಿ, ಆದಷ್ಟು ಬೇಗ ಜಮಾ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಯಾವಾಗ ಫೈಲ್ ಅನ್ನ ಕಳಿಸ್ಕೊಡ್ತಾರೋ ಅವಾಗ ಬಂದ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮೇ ಬಿ ಅದೇ ಒಂದು ಮೈನ್ ರೀಸನ್ ಆಗಿರ್ಬೋದೇನೋ. ಜನವರಿ ತಿಂಗಳಲ್ಲಿ ಈಗಾಗ್ಲೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈಗಾಗ್ಲೇನೆ ಸಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಮಾಡಿ ಒಟ್ಟಿಗೆ 4,000 ಅಂತ ಕೇಳಿದ್ದೇವೆ. ಅವರು ಆದಷ್ಟು ಬೇಗ ಬಿಡುಗಡೆ ಮಾಡೋ ತರ ಇದ್ದಾರೆ. ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ ಒಟ್ಟಿಗೆ 4,000 ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ಸಹ 4,000 ಹಣ ನಿಮಗೆ ಬಂದಿಲ್ಲ. ಅಲ್ಲಿ ಈಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಂದಿಲ್ವಾ, ಯಾಕೆ ಬಂದಿಲ್ಲ ಏನು, ಅದ್ರ ಬಗ್ಗೆ ಒಂದಿಷ್ಟು ಎಲ್ಲಾನು ಸಹ ಇನ್ವೆಸ್ಟಿಗೇಷನ್ ನಡೆದು ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ 4,000 ಬಿಡುಗಡೆ ಮಾಡ್ತಾರೇನೋ. ಹಾಗಾಗಿ ನಿಮ್ಗೆ ಈಗ ಬಂದ್ಬಿಟ್ಟು 25ನೇ ಕಂತಿನ ಹಣ ಆದ್ರೆ ಜಮಾ ಮಾಡಿಲ್ಲ. ಅದೊಂದು ರೀಸನ್ ಆದ್ರೆ ಆಗಿರ್ಬೋದು. ಇಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಮಾಡ್ಲೇಬೇಕು ಅಂತ ಅಂದ್ರೆ ಈಗ ನೋಡಿ, 24ನೇ ಕಂತಿನ ಹಣದವರೆಗೂ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದು ಒಂದು ಸೆಪ್ಟೆಂಬರ್ ತಿಂಗಳ ಹಣದವರೆಗೂ ಹಣ ಜಮಾ ಮಾಡಿದ್ರು. ಅಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನ್ ಸ್ಕಿಪ್ ಆಗಿತ್ತು ಅದನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳವರೆಗೂ 24ನೇ ಕಂತಿನ ಹಣದವರೆಗೂ ಜಮಾ ಅಂತ ಇಲ್ಲಿ ನಿಮಗೆ ಗೊತ್ತು. ಬಟ್ 25ನೇ ಕಂತಿನ ಹಣ ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೇನಾದ್ರೂ ಅಕ್ಟೋಬರ್ ತಿಂಗಳದೇನಾದ್ರೂ ಈ ತಿಂಗಳಿಗೆ ಜಮಾ ಮಾಡಿದ್ರೆ ಅದು ಬಂದ್ಬಿಟ್ಟು ನಿಮ್ಗೆ 25ನೇ ಕಂತಿನ ಹಣ ಆಗಿತ್ತು. ಅಥವಾ ಮಿಸ್ ಆಗಿರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಆಗಿದ್ರೆ ಅದು ಬಂದ್ಬಿಟ್ಟು ನಿಮ್ಗೆ 25-26ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿತ್ತು. ಇಲ್ಲಿ ಈ ರೀತಿ ಡಿಸ್ಕಷನ್ ಇರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದು ಸ್ವಲ್ಪ ಡಿಲೇ ಆದ್ರೆ ಆಗ್ತಿದೆ. ಈಗ ನೆಕ್ಸ್ಟ್ ಅಫಿಷಿಯಲ್ ಡೇಟ್ ಬಂದ್ಬಿಟ್ಟು ಸರ್ಕಾರದ ಕಡೆಯಿಂದಾನೇ ತಿಳಿಸ್ಕೊಡ್ಬೇಕಾಗಿದೆ. 25ನೇ ಕಂತಿನ ಹಣ ಮಾತ್ರ ಜಮಾ ಮಾಡ್ತಾರ, 25-26ನೇ ಕಂತಿನ ಹಣ 2 ಜಮಾ ಮಾಡ್ತಾರ ಅಂತ ಹೇಳಿ. ಯಾಕಂತ ಅಂದ್ರೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಅನ್ನ
ಅಪ್ಲಿಕೇಶನ್ ಕಳಿಸ್ಕೊಟ್ಟಿರೋದ್ರಿಂದ ಸೊ ಅವರು ಯಾವಾಗ ಅದನ್ನ ಅಪ್ರೂವಲ್ ಮಾಡ್ತಾರೋ ಅವಾಗ ನಿಮ್ಗೆ ಒಟ್ಟಿಗೆ 4,000 ಜಮಾ ಮಾಡ್ತಾರೆ. ಇಲ್ಲ ಅಂತಂದ್ರೆ ಒಟ್ಟಿಗೆ 2,000 ಹಣ ಮಾತ್ರ ಬರುತ್ತೆ. ಸೊ ನಾನು ಬರುತ್ತೆ ಅಂತ ಹೇಳ್ತಿದ್ದೀನಿ, ಈಗಾಗ್ಲೇ ಬಂದಿದೆ ಅಂತ ನಾನು ಹೇಳಿಲ್ಲ. ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಿದ್ರ, ಜೊತೆಗೆ ಒಂದಿಷ್ಟು ವಿಡಿಯೋಸ್ ಅನ್ನ ವಾಚ್ ಮಾಡಿರೋಂಥವ್ರು ಕೇಳ್ತಿದ್ದಾರೆ ಹೌದಾ ಜಮಾ ಆಗ್ಬಿಟ್ಟಿದೆಯಂತೆ ಅಂತ ಹೇಳಿ. ಇಲ್ಲ, ಖಂಡಿತವಾಗ್ಲು 25-26ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಓಕೆನಾ, ಮುಂದೆ ಜಮಾ ಆಗುವಂತ ಪಾಸಿಬಿಲಿಟೀಸ್ ಆದ್ರೆ ಇದಾವೆ. ನಾನು ಈಗಾಗಲೇ ಹೇಳಿದ್ದೀನಿ 2 ಪಾಸಿಬಿಲಿಟೀಸು. ಆದ್ರೆ 1 ಕಂತಿನ ಹಣ, ಇಲ್ಲ ಅಂತಂದ್ರೆ 2 ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ. ಓಕೆನಾ, ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಎಕ್ಸಾಕ್ಟ್ ಆಗಿ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನನಗೆ ಅಪ್ಡೇಟ್ ಮಾಹಿತಿ ಸಿಕ್ಕಿದ ತಕ್ಷಣವೇ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.